ಇದೀಗ ಬೆಳಗಾವಿ ಸದನದಲ್ಲಿ ಬಹಳ ಮುಖ್ಯವಾಗಿ ಡಿ.ಕೆ. ಶಿವಕುಮಾರ್ ಅವರ ಕೇಸನ್ನೇನು ವಾಪಸ್ ಪಡೆದುಕೊಳ್ಳಲಾಗಿದೆ, CBI ಕೇಸನ್ನು. ಇದಕ್ಕೆ ಚರ್ಚೆಗೆ ಅವಕಾಶ ನೀಡಬೇಕು ಅಂಥೇಳಿ ಭಾಳ ದೊಡ್ಡ ಮಟ್ಟದಲ್ಲಿ ಒತ್ತಾಯ ಆಗ್ತಾ ಇದೆ. CBI ಕೇಸ್ ವಾಪಸ್ ಚರ್ಚೆಗೆ ಅವಕಾಶಕ್ಕೆ BJP ಪಟ್ಟು BJP ಸದಸ್ಯರ ಒತ್ತಾಯಕ್ಕೆ ಕೊನೆಗೂ ಮಣಿದ ಸ್ಪೀಕರ್. ನಿಯಮ 60ರ ಬದಲು ನಿಯಮ 69ರ ಅಡಿ ಚರ್ಚೆಗೆ ಅವಕಾಶ. ನಿಯಮ 69ರ ಅಡಿ ಚರ್ಚೆಗೆ ಬರಲಿರುವ CBI ಕೇಸ್ ವಾಪಸ್ ವಿಚಾರ. ಬಹುಶಃ ಇದಕ್ಕೆ ಸಮಯ ನಿಗದಿಯಾಗತ್ತಾ, ಸಮಯ ಸಾಕಾಗತ್ತಾ ಗೊತ್ತಿಲ್ಲ. ಆದರೆ ಅವಕಾಶ ಕೊಟ್ಟಿದ್ದಾರೆ. 60ರ ಬದಲು 69ರ ಅಡಿ ಚರ್ಚೆಗೆ ಅವಕಾಶ ಸಿಕ್ಕಿದೆ. ನಾನು ಹೇಳ್ತಾ ಇರೋದು ಸುರೇಶ್ ಕೂತ್ಕೊಳ್ಳಿ, ಚರ್ಚೆ ಮಾಡ್ತೀವಿ. ನೀವು ಉತ್ತರ ಕನ್ನಡ ಬಗ್ಗೆ ಮಾತಾಡಿ, ನೋಡಿ, ನೀವು ಉತ್ತರ ಕನ್ನಡ ಬಗ್ಗೆ ಮಾತಾಡಿ. ಇದರ ಬಗ್ಗೆ ನೀವು ಚರ್ಚೆ ಮಾಡಬೇಡಿ. ರೈಟ್, ಅವರು ನಿಲುವಳಿ ಸೂಚನೆ ಮಂಡಿಸಿದ್ದಾರೆ. ಆ ಒಂದು ಅದರ ಪ್ರಕಾರ ಒಂದು ಪ್ರತಿಪಕ್ಷ ಒಂದು ಅವಕಾಶ ಕೊಟ್ಟಿದೆ. ಇದರಲ್ಲಿ ಪಕ್ಷ ನಾನು ಹೇಳುದಿಷ್ಟೇ. ಸುರೇಶ್ ಕುಮಾರ್ ಸರ್, ಈಗ ಗೃಹ ಸಚಿವರು 2 ಸಂಗತಿ ಹೇಳಿದ್ದಾರೆ. ಇದರಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಏನು ಇಲ್ಲ, ಇದು ಇಂಡಿವಿಜುವಲ್ ಅಂತ. ಇದು ನಾವೆತ್ಕೊಳ್ತಾ ಇರೋದು. ರಂಗನಾಥ್ ರೆಡ್ಡಿ ಕೂತ್ಕೊಳ್ಳಿ ಪ್ಲೀಸ್. ಇದು ನಡವಳಿಕೆ ಪ್ರಶ್ನೆ, ಸಚಿವ ಸಂಪುಟದ ನಡವಳಿಕೆ ಪ್ರಶ್ನೆ. ಈಗ ಇದು ಓಕೆ, ಮತ್ತೊಂದು ಕಡೆ CBI ಕೇಸ್ ವಾಪಸ್ ವಿಚಾರವನ್ನು 60ರ ಬದಲು 69ರ ಅಡಿಯಲ್ಲಿ ಚರ್ಚೆಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಯಾವಾಗ CBI ಕೇಸನ್ನು ವಾಪಸ್ ಪಡೆಯಲಾಗಿತ್ತು, ಆಗ ಬಸವನಗೌಡ ಪಾಟೀಲ್ ಯತ್ನಾಳ್ ರಿಟ್ ಅರ್ಜಿಯನ್ನು ಸಲ್ಲಿಸಿದರು ಹೈಕೋರ್ಟ್ಗೆ. ಇದು ಇವತ್ತು ವಿಚಾರಣೆಗೆ ಬಂದು ಅದನ್ನು 5ನೇ ತಾರೀಕಿಗೆ ಮುಂದೂಡಲಾಗಿದೆ. ಜನವರಿ 5ಕ್ಕೆ ಪ್ರಕರಣ ಮುಂದೂಡಿದ ಹೈಕೋರ್ಟ್. ಏಕಸದಸ್ಯ ಪೀಠ ಅಂತಂದರೆ ಒಬ್ಬರೇ ಜಡ್ಜ್ ಇರ್ತಾರೆ. AG ಉತ್ತರ ನೀಡಲು ಕಾಲಾವಕಾಶ ಕೋರಲಾಗಿದೆ. ಸರ್ಕಾರದ ಕ್ರಮ ಪ್ರಶ್ನಿಸಿ ಅರ್ಜಿ ಸಲ್ಲಿಸಿದ್ದ ಶಾಸಕ ಯತ್ನಾಳ್ CBI ಕೇಸ್ ವಾಪಸ್ ಪಡೀತೀವಿ ಅಂತ ಹೇಳಿದರು. ಅದಕ್ಕೆ ಸಂಬಂಧಪಟ್ಟಾಗ ಅವತ್ತೇ ಹೇಳಿದರು ಶಾಸಕ ಯತ್ನಾಳ್, ನಾನು ರಿಟ್ ಅರ್ಜಿ ಸಲ್ಲಿಸ್ತೇನೆ ಅಂಥೇಳಿ. ಇದೀಗ ಅದು ವಿಚಾರಣೆಗೆ ಬಂತು. ಅದನ್ನು ಜನವರಿ 5ಕ್ಕೆ ಮುಂದೂಡಿದೆ ಹೈಕೋರ್ಟ್ ಏಕಸದಸ್ಯ ಪೀಠ. ಈ ಹಿಂದೆ ರಾಜ್ಯ ಕ್ಯಾಬಿನೆಟ್ DKಶಿ ವಿರುದ್ಧದ CBI ಕೇಸನ್ನು ವಾಪಸ್ ಪಡೆದಿತ್ತು. ಅದು ಕ್ಯಾಬಿನೆಟ್ ಡಿಸಿಷನ್ ಆಗಿತ್ತು. ಇದು ಬರೋದಿಲ್ಲ, ಇದು ಒಂದು ರೀತಿಯಲ್ಲಿ ತಮ್ಮನ್ನು ತಾವು ಉಳಿಸಿಕೊಳ್ಳುವಂಥ ಪ್ರಯತ್ನ, ಅಧಿಕಾರದ ದುರುಪಯೋಗ ಅಂಥೇಳಿ ಸಾಕಷ್ಟು ಟೀಕೆ ಟಿಪ್ಪಣಿ ವ್ಯಕ್ತವಾಯಿತು. ಆ ಸಂದರ್ಭದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕೇಳಿದಾಗ, ಒಂದು ವೇಳೆ ಅದನ್ನು ವಾಪಸ್ ತಗೊಂಡ್ರೆ ನಾನು ಕೋರ್ಟ್ಗೆ ಹೋಗ್ತೀನಿ ಅಂತ ಹೇಳಿದರು. ಅದೇ ರೀತಿ ರಿಟ್ ಪಿಟಿಷನ್ ಸಲ್ಲಿಸಿದರು. ಇದೀಗ ಅವರ ರಿಟ್ ಪಿಟಿಷನ್ ವಿಚಾರಣೆಗೆ ಬಂತು. ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಹೈಕೋರ್ಟ್ ಅದನ್ನು ಜನವರಿ 5ಕ್ಕೆ ಮುಂದೂಡಿದೆ. ನಾಗರಾಜ್ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಾಗರಾಜ್, ಒಂದು ರೀತಿಯಲ್ಲಿ ಭಾಳ ನಿರೀಕ್ಷೆ ಇತ್ತು ಏನಾಗುತ್ತೆ ಅಂತೇಳಿ ರಾಜಕೀಯ ವಲಯದಲ್ಲಿ. ಡಿ.ಕೆ. ಶಿವಕುಮಾರ್ಗೆ ರಿಟ್ ಪಿಟಿಷನ್ ಸಲ್ಲಿಸಿದ್ರು, ಅದನ್ನು ಜನವರಿ 5ಕ್ಕೆ ಮುಂದೂಡಲ್ಪಟ್ಟಿದೆ. ಏನು ಹೇಳ್ತು ಕೋರ್ಟ್ ಇವತ್ತು? ಜಯಪ್ರಕಾಶ್, ಏನು ಡಿ.ಕೆ. ಶಿವಕುಮಾರ್ ವಿರುದ್ಧ CBI ತನಿಖೆಗೆ ಸರ್ಕಾರ ನೀಡಿದ ಅನುಮತಿಯನ್ನ ವಾಪಸ್ ಪಡೆದನ್ನ ಪ್ರಶ್ನಿಸಿ ಏನು ಬಸವನಗೌಡ ಪಾಟೀಲ್ ಯತ್ನಾಳ್ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ಅದಕ್ಕೆ ಸಂಬಂಧಿಸಿದಂತೆ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಒಂದು ವಿಚಾರಣೆ ನಡೆದಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಪ್ರಮುಖವಾಗಿ ಈ ಒಂದು ಅರ್ಜಿಯನ್ನ ಏನು ಸುಪ್ರೀಂ ಕೋರ್ಟ್ ಈ ಹಿಂದೆ ನೀಡಿರ್ತಕ್ಕಂಥ ಆದೇಶಗಳನ್ನ ಉಲ್ಲೇಖ ಮಾಡಿ ಪಾಟೀಲ್ ಯತ್ನಾಳ್ ಅವರ ಪರ ವಕೀಲರು ಈ ಒಂದು ಅರ್ಜಿ ಊರ್ಜಿತವಾಗಿದೆ, ಇದನ್ನು ಪ್ರಶ್ನೆ ಮಾಡುವ ಒಂದು ಇದು ರೈಟ್ಸ್ ಇದೆ ಅನ್ನೋ ಒಂದು ವಾದವನ್ನ ಮಂಡಿಸಿದ್ದು. ಆದ್ರೆ ಇದಕ್ಕೆ ಏನು AG ಇದ್ರು, AG ಇದಕ್ಕೆ ಉತ್ತರವನ್ನ ನೀಡಲಿಕ್ಕೆ ನನಗೆ ಕಾಲಾವಕಾಶ ಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಏನು ಇದು ಊರ್ಜಿತ ಅಲ್ಲ ಅನ್ನೋ ಮಾಹಿತಿಯನ್ನ ಈಗಾಗಲೇ ನ್ಯಾಯಾಲಯಕ್ಕೆ ನೀಡಲಾಗಿದೆ. ಆದ್ರೆ ಇದಕ್ಕೆ ಸವಿಸ್ತರವಾದಂತ ಒಂದು ವಿವರಣೆಯನ್ನ ಕೇಳ್ತಾ ಇರೋದ್ರಿಂದ ಇದಕ್ಕೆ ಉತ್ತರವನ್ನ ನೀಡಬೇಕಾದ್ರೆ ಕಾಲಾವಕಾಶ ಬೇಕು. ಈ ಒಂದು ಅರ್ಜಿಯನ್ನ ಮಾನ್ಯ ಮಾಡ್ಲಿಕ್ಕೆ ಅವಕಾಶ ಇದೆಯಾ ಅನ್ನೋದನ್ನ ಸರ್ಕಾರ ತಿಳಿಸುತ್ತೆ. ಮತ್ತೆ ಇದ್ರ ಬಗ್ಗೆ ಸವಿಸ್ತರವಾಗಿ ವಾದವನ್ನ ಮಾಡ್ತೀವಿ ಅಂತೇಳಿ AG ತಿಳಿಸಿರೋದು. ಹೀಗಾಗಿ ಈ ಒಂದು ಪ್ರಕರಣವನ್ನ 5ನೇ ತಾರೀಕಿಗೆ ಮುಂದೂಡಿರ್ತಕ್ಕಂಥದ್ದು. ಜಯಪ್ರಕಾಶ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.